ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಶ್ರೀ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಎಳ್ಳಿಕಾಯಿಂದ ಉಪ್ಪಿನಕಾಯಿ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಎಳ್ಳಿಕಾಯಿ ಉಪ್ಪಿನಕಾಯಿ ಮಾಡೋದಕ್ಕೆ ಏನೆಲ್ಲ ಬೇಕು ಮತ್ತು ಎಳ್ಳಿಕಾಯಿ ಉಪ್ಪಿನಕಾಯಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ನೋಡಿ, ನಾನಿಲ್ಲಿ ಒಂದು 100 ಗ್ರಾಮ್ ಒಣಮೆಣಸಿನ್ಕಾಯಿನ ತೆಗೆದು ಇಟ್ಕೊಂಡಿದ್ದೀನಿ. ಹಾಗೆ 100 ಗ್ರಾಮ್ ಉಪ್ಪು ತೊಗೊಂಡಿದ್ದೀನಿ. ಒಂದು 50 ಗ್ರಾಮ್ ಬೆಳ್ಳುಳ್ಳಿ ಕೂಡ ಬಿಡಿಸಿಟ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಮೆಣಸಿನ್ಕಾಯಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಎಳ್ಳಿಕಾಯಿ ತೊಗೊಂಡಿದ್ದೀನಿ ಒಂದು 4, ಮತ್ತು ಮೆಂತ್ಯ ಒಂದು ಸ್ಪೂನು ಸಾಸಿವೆ, ಹಾಗೆ ಅರಿಶಿನದ ಪುಡಿ ತೊಗೊಂಡಿದ್ದೀನಿ. ನಾನು ನಿಮಗೆ 2 ರೀತಿ ಎಳ್ಳಿಕಾಯಿನ ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ರಾಜೆಳ್ಳಿಕಾಯಿ ಅಂತ ಅಂದ್ಬಿಟ್ಟು ರೌಂಡು ಗುಂಡುಗಿರೋದು, ಇದು ಕಿರೆಳ್ಳಿಕಾಯಿ ಅಂತ ಅಂತಾರೆ ಇದನ್ನು. ನೋಡಿ, ಈ ಥರ ಎಳ್ಳಿಕಾಯಿ ತೊಗೊಂಡ್ರೆ ನಮಗೆ ಉಪ್ಪಿನಕಾಯಿ ಪರ್ಫೆಕ್ಟಾಗಿ ಆಗುತ್ತೆ. ನೋಡಿ, ತುಂಬ ಬಲ್ತಿದೆ ಇದು ಎಳ್ಳಿಕಾಯಿ ಕೂಡ. ಆಮೇಲೆ ಫುಲ್ ಹಣ್ಣಾಗಿರೋ ಎಳ್ಳಿಕಾಯಿ ಕೂಡ ತೊಗೋಬಾರ್ದು. ಯೆಲ್ಲೋ ಕಲರ್ ಆಗಿರುತ್ತಲ್ಲ ಎಳ್ಳಿಕಾಯಿ, ಆ ರೀತಿ ಎಳ್ಳಿಕಾಯಿ ತೊಗೊಂಡ್ರೆ ಉಪ್ಪಿನಕಾಯಿ ಹಾಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸ್ವಲ್ಪ ಗ್ರೀನಿಶ್ ಆಗಿರೋದನ್ನೇ ಎಳ್ಳಿಕಾಯಿನ ಬಲ್ತಿರೋದನ್ನ ನೋಡಿ, ಹುಳಿ ಎಷ್ಟು ತುಂಬ ಇದೆ ಅಂತ ಅಂದ್ಬಿಟ್ಟು ಈ ಥರ ಎಳ್ಳಿಕಾಯಿನ ನಾವು ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಈಳ್ಗೆ ಮಣೆ ಸಹಾಯದಿಂದ ನಾನಿಲ್ಲಿ ಹೆಚ್ಕೊತಾ ಇದ್ದೀನಿ. ನಾವು ಚಾಕು ಸಹಾಯದಿಂದ ಹಚ್ಕೊಂಡ್ರೆ ಹುಳಿ ಎಲ್ಲ ವೇಸ್ಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಹಂಗಾಗಿ ಈಳ್ಗೆ ಮಣೆ ಸಹಾಯದಿಂದ ಈ ಎಳ್ಳಿಕಾಯಿನ ಹಚ್ಕೊಂಡ್ರೆ ಹುಳಿನೂ ಕೂಡ ವೇಸ್ಟ್ ಆಗೋದಿಲ್ಲ. ನಾವು ಯಾವ ಸೈಜಿಗೆ ಬೇಕು ಆ ಸೈಜಿಗೆ ನೀಟಾಗಿ ಕಟ್ ಮಾಡ್ಕೋಬೋದು. ನೋಡಿ, ಈ ರೀತಿ ನಾನಿಲ್ಲಿ ಹೆಚ್ಚಿ ತೋರಿಸ್ತಾ ಇದ್ದೀನಿ. ಇವಾಗ ನಾನೊಂದು ಫ್ರೈ ಪ್ಯಾನ್ ಇಟ್ಕೊಂಡು ಅದಕ್ಕೆ 1 ಸ್ಪೂನ್ ಮೆಂತ್ಯ ತೊಗೊಂಡಿದ್ನಲ್ಲ, ಆ ಮೆಂತ್ಯನ ಫ್ರೈ ಮಾಡ್ಕೊತಾ ಇದ್ದೀನಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು. ನೋಡಿ, ಮೆಂತ್ಯ ಎಲ್ಲ ಗಮ್ಮಂತ ಅನ್ಬೇಕು, ಅಲ್ಲಿ ತನಕ ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಮೆಂತ್ಯ ಫ್ರೈ ಆಗಿದೆ. ಅದ್ರ ಜೊತೆಗೇ ಸಾಸಿವೆ ಕೂಡ ಹಾಕ್ಕೊಂಡು ಚಟಪಟ ಅಂತ ಸಿಡಿಯೋ ತನಕ ಅದನ್ನು ಕೂಡ ಫ್ರೈ ಮಾಡ್ಕೊತೀನಿ. ಒಂದು ಮಿಕ್ಸಿ ಜಾರಿಗೆ ನಾನು ನೋಡಿ ನನ್ನ ಕೈ ಅಳತೆ ತೋರಿಸ್ತಾ ಇದ್ನಲ್ಲ, 1 ಎಳ್ಳಿಕಾಯಿಗೆ ಈ ಕ್ವಾಂಟಿಟಿನಲ್ಲಿ ಮೆಣಸಿನ್ಕಾಯಿ ತೊಗೋಬೇಕಾಗುತ್ತೆ. ನಾನು ಇಲ್ಲಿ ಮೆಣಸಿನ್ಕಾಯಿನ ಆಲ್ರೆಡಿ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ದಪ್ಪಗೆ. ನೋಡಿ, ಈ ರೀತಿನಲ್ಲಿ ಒಂದು 2 ಸ್ಪೂನ್ ಆಗುತ್ತೆ ಆ ಕ್ವಾಂಟಿಟಿನಲ್ಲಿ ಮೆಣಸಿನ ಪುಡಿ. ನಾನಿವಾಗ ಮೆಣಸಿನ್ಕಾಯಿ ಪುಡಿನೇ ನಾನಿಲ್ಲಿ ಯೂಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ತೋರಿಸೋದಕ್ಕೆ ಅಂತ ಅಂದ್ಬಿಟ್ಟು ಮೆಣಸಿನ್ಕಾಯಿ ಇಟ್ಕೊಂಡು ತೋರಿಸ್ನಲ್ಲ, ಹಾಗೇ ಮೆಣಸಿನ್ಕಾಯಿ ಪುಡಿ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ. ಮತ್ತು ಸಾಸಿವೆ ಹಾಗೇ ಮೆಂತ್ಯ ಕೂಡ ಹಾಕ್ಕೊತಾ ಇದ್ದೀನಿ. ಮತ್ತು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿನ ಈ ರೀತಿನಲ್ಲಿ ನಾವು ಬಿಡಿಸ್ಕೋಬೇಕಾಗುತ್ತೆ. ಈ ಸಿಪ್ಪೆ ಎಲ್ಲ ತೆಗಿಯೋ ಅವಶ್ಯಕತೆ ಇರೋದಿಲ್ಲ. ಬೆಳ್ಳುಳ್ಳಿನ ನಾವು ಉಪ್ಪಿನಕಾಯಿಗೆ ಹಾಕ್ದಷ್ಟು ತುಂಬಾ ಟೇಸ್ಟ್ ಆಗುತ್ತೆ ಬೆಳ್ಳುಳ್ಳಿ. ನೋಡಿ, ಇಲ್ಲಿ ಅರಿಶಿನದ ಪುಡಿ ಕೂಡ ಹಾಕ್ಕೊತಾ ಇದ್ದೀನಿ. ನಾನು ಸ್ವಲ್ಪನೇ ನೀರು ಸೇರಿಸ್ಕೊಂಡು ನೋಡಿ ಈ ರೀತಿ ಇವಾಗ ರುಬ್ಕೊತೀನಿ. ನೋಡಿ, ಈ ಅದಕ್ಕೆ ನಾವು ರುಬ್ಕೋಬೇಕಾಗುತ್ತೆ. ತುಂಬ ತೆಳುವಾಗಿ ನೀರು ಜಾಸ್ತಿ ಹಾಕೋಬಾರ್ದು. ಹಾಗೆ ನಾನಿಲ್ಲಿ ಉಪ್ಪಿನ ಕ್ವಾಂಟಿಟಿ ತೋರಿಸ್ತಾ ಇದ್ದೀನಿ. 1 ಎಳ್ಳಿಕಾಯಿಗೆ ನಾನು ತೋರಿಸ್ತಾ ಇದ್ದೀನಲ್ಲ, ಆ ಕ್ವಾಂಟಿಟಿನಲ್ಲೇ ಉಪ್ಪು ಹಾಕ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ 4 ಎಳ್ಳಿಕಾಯಿಗೆ ನಾನು 4 ಇಡೀ ಉಪ್ಪು ಹಾಕ್ಕೊತಾ ಇದ್ದೀನಿ. ಫುಲ್ಲು ದೊಡ್ಡ ಇಡೀ ಹಾಕೋಬಾರ್ದು. ಎಳ್ಳಿಕಾಯಿ ತುಂಬ ಚಿಕ್ಕದಾಗಿದೆಯಲ್ವಾ, ಅದೇ ಕ್ವಾಂಟಿಟಿನಲ್ಲಿ ಉಪ್ಪು ಹಾಕ್ಕೊತಾ ಇದ್ದೀನಿ. ನೋಡಿ, ಈ ರೀತಿನಲ್ಲಿ ಈ ಕ್ವಾಂಟಿಟಿನಲ್ಲೇ ಉಪ್ಪು ಹಾಕೋಬೇಕಾಗುತ್ತೆ. ನಾವಿಲ್ಲಿ ಒಂದು ಸ್ವಲ್ಪ ಉಪ್ಪು ಜಾಸ್ತಿ ಆದ್ರೂ ನಡಿತೈತೆ, ಕಡಿಮೆ ಆಗಬಾರ್ದು. ನೋಡಿ, ಉಪ್ಪೆಲ್ಲ ಈ ರೀತಿನಲ್ಲಿ ಮಿಕ್ಸ್ ಆಗೋ ರೀತಿನಲ್ಲಿ ಮಿಕ್ಸ್ ಮಾಡ್ಕೊಂಡು ಆಗಿದೆ. ಇವಾಗ ನಾನು ಇದನ್ನು ಖಾರ ರುಬ್ಬಿಟ್ಕೊಂಡಿದ್ನಲ್ಲ, ಖಾರ ಹಾಕ್ಕೊತಾ ಇದ್ದೀನಿ. ನೋಡಿ, ಖಾರ ಹಾಕ್ಕೊಂಡು ಫಸ್ಟು ಮಿಕ್ಸ್ ಮಾಡ್ಕೊತೀನಿ. ಖಾರ ಸಾಕಾಗುತ್ತಾ ಇಲ್ವಾ ಅಂತ ಗೊತ್ತಾಗುತ್ತೆ ಇವಾಗ. ನೋಡಿ, ಈ ರೀತಿಲಿ ಉಪ್ಪು ಖಾರ ಸ್ವಲ್ಪ ಕಡ್ದಾಗಿದ್ರೇ ಉಪ್ಪಿನಕಾಯಿಗೆ ತುಂಬ ಚೆನ್ನಾಗಿರುತ್ತೆ. ಉಪ್ಪಿನಕಾಯಿ ಬೇಗ ಹಾಳಾಗೋದಿಲ್ಲ. ನೋಡಿ, ನಾನಿಲ್ಲಿ ಪೂರ್ತಿ ಖಾರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಪೂರ್ತಿ ಖಾರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ, ಎಷ್ಟು ಬೇಗ ತಿನ್ನೋಣ ಅಂತ ಅನ್ನಿಸ್ತಾ ಇದೆ ಉಪ್ಪಿನಕಾಯಿ. ನೋಡಿ, ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ನಮ್ಮನೇಲಿ ಪುಟಾಣಿ ಜಾರಿತ್ತು, ಅದಕ್ಕೆ ಹಾಕ್ಕೊಂಡು ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಪುಟಾಣಿ ಜಾರಿಗೆ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಬಟ್ಟೆ ಕಟ್ಬಿಟ್ಟು ಜಾರಿಗೆ ಅದಕ್ಕೆ ಮುಚ್ಚಳ ಮುಚ್ಚಿ ನಾವು 1 ವಾರ ಹಾಗೇ ಇಟ್ಬಿಡ್ಬೇಕು. ಎಳ್ಳಿಕಾಯಿ ಎಲ್ಲ ಒಂದು ಸ್ವಲ್ಪ ಮೆತ್ತಗಾಗಿ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಉಪ್ಪು ಕೂಡ ಹದವಾಗಿ ಎಲ್ಲ ಕರಗಿ ಇಟ್ಕೊಂಡಿರುತ್ತೆ. ಉಳಿದಿದ್ದು ನಾನು ಉಪ್ಪಿನಕಾಯಿನ ಒಂದು ಜಾರಲ್ಲಿ ಹಾಕ್ಕೊತಾ ಇದ್ದೀನಿ. ಗಾಜಿನ ಬಾಟ್ಲಲ್ಲಿ ಹಾಕೊಂಡು ಕೂಡ ಇದನ್ನು ಇಟ್ಕೋಬೋದು. ಇಲ್ಲ ನಮಗೆ ಈ ಥರ ಪಿಂಗಾಣಿ ಜಾರ್ಗಳು ಬರುತ್ತಲ್ಲ, ಅದರಲ್ಲಿ ಹಾಕ್ಕೊಂಡು ಬೇಕಾದರೂ ಇಟ್ಕೋಬೋದು. ನಾವು ಇದನ್ನು ಫ್ರಿಜ್ಜರಲ್ಲಿಡೋ ಅವಶ್ಯಕತೆ ಇರೋದಿಲ್ಲ. 6 ತಿಂಗಳು ತನಕ ಕೆಡೋದಿಲ್ಲ ಈ ಥರ ಉಪ್ಪಿನಕಾಯಿ ಮಾಡಿದ್ರೆ.
ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮನ್ನು ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ. ಧನ್ಯವಾದಗಳು.